ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪದವಿ ಪೂರ್ವ ಪರೀಕ್ಷೆಯ ಮಂಡಳಿ ಅನ್ನುವಂಥದ್ದು ಕೆಲವೊಂದು ಪರೀಕ್ಷೆಯ ನಿಯಮಗಳು ಅನ್ನುವಂಥದ್ದನ್ನ ಚೇಂಜ್ ಮಾಡಿರುತ್ತೆ. ಇದು ಕರ್ನಾಟಕ ಸರ್ಕಾರವು 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆ ಸೆಕ್ಷನ್ 7 ಮತ್ತು 145ರ ಅಧಿಸೂಚನೆಯ ಅಥವಾ ಅಧಿಕಾರದ ಮೂಲಕ ಹೊಸ ಮೌಲ್ಯಮಾಪನದ ವಿಧಾನ ಮತ್ತು ನಿಯಮಗಳನ್ನು ಇವತ್ತು ಪ್ರಕಟ ಮಾಡಿದೆ. ಇದು 2025 ಮತ್ತು 26ನೇ ಶೈಕ್ಷಣಿಕ ವರ್ಷದಿಂದ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಅದರ ಸುತ್ತೋಲೆ ಅನ್ನುವಂಥದ್ದನ್ನ ಕೂಡ ನಾನು ಸ್ಕ್ರೀನ್ನ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಾಗೆ ಎಲ್ಲರೂ ಕೂಡ ಕಾತರರಾಗಿದ್ದೀರಿ ಅಂತ ನನಗೆ ಗೊತ್ತಿದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೊಂದು ಶುಭ ಸುದ್ದಿ ಅನ್ನುವಂಥದ್ದಿದೆ, ಅದನ್ನು ನಾನು ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಸೊ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಒಂದು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಂಡ್ರಿ ಅಲ್ವಾ. ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಇದೇ ಥರದ ಹೊಸ ಅಪ್ಡೇಟ್ಸ್ ಅನ್ನುವಂಥದ್ದು ನಾನು ನಿಮಗೆ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ಮಾಡಿದ್ರಾ? ಎಸ್. ಹಾಗಿದ್ರೆ ಬನ್ನಿ ವಿಡಿಯೋ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡೋಣ. ಜಾರಿಗೆ ಬರುತ್ತೆ ಅಂತೇಳಿ ಇವತ್ತೊಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಅಧಿಸೂಚನೆಯ ಪ್ರತಿ ಅನ್ನುವಂಥದ್ದನ್ನ ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಿಮಗೆ ಈ PDF ನಾನು ತೋರಿಸ್ತಾ ಇದ್ದೀನಲ್ಲ ಈಗಿಲ್ಲಿ, ಸೊ ಈ PDF ಅನ್ನು ನಾನು ಶೇರ್ ಮಾಡಿರ್ತೀನಿ. ಅದರ ಲಿಂಕ್ಸ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಇರ್ತವೆ. ಸೊ ಅಲ್ಲಿಂದ ನೀವು ಭೇಟಿಯಾಗಿ ಜಾಯ್ನ್ ಆಗ್ಬೋದು ಫ್ರೀಯಾಗಿ, ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ದ್ವಿತೀಯ PUC ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದಂಥ ಸುವರ್ಣ ಅವಕಾಶ. ಯಾಕೆ ಅಂತಂದರೆ ಈ ಪರೀಕ್ಷೆಯಲ್ಲಿ ಸ್ವಲ್ಪ ಮಾರ್ಪಾಡು ಅನ್ನುವಂಥದ್ದು ಈ ವರ್ಷದಿಂದ ಅಂದರೆ 2025-26ನೇ ಸಾಲಿನಲ್ಲಿ ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ, ಇನ್ನು ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಅಂತ. ಸೊ ಪ್ರತಿ ವಿಷಯದಲ್ಲಿ ಈ ಮುಂದೆ ನಿಮಗೆ 35% ಅನ್ನುವಂಥದ್ದು ಕನಿಷ್ಠ ಅಂಕಗಳು ತೆಗೆದುಕೊಳ್ಬೇಕಾಗಿತ್ತು. ಬಟ್ ಈಗ 30% ಅಂಕಗಳಿದ್ರೆ ಸಾಕು, ನೀವು ಪಾಸ್ ಆಗ್ಬೋದು. ನೋಡಿ ಎಂಥ ಒಂದು ಒಳ್ಳೆ ನ್ಯೂಸ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು ಇಲ್ಲಿವರೆಗೂ ಕೂಡ ನಮ್ಮ ವಿಡಿಯೋನ ನೋಡಿದ್ದೀರಾ ಅಂತ ಅಂದರೆ ಖಂಡಿತ ಈ ವಿಡಿಯೋದಿಂದ ನಿಮಗೇನೋ ಹೆಲ್ಪ್ ಆಗ್ತಿದೆ ಅಂತ. ಸೊ ಆದ್ದರಿಂದ ನೀವೇನಾದರೂ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋದ ಕೆಳಗಡೆನೇ ಇರ್ತದೆ. ಸೊ ನೀವು ನೋಡ್ಬೋದು, ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದು ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಾಯೋಗಿಕ ಇಲ್ಲದ ವಿಷಯಗಳು ಅಂದರೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್, ನಾನು ಆಗಲೇ ಹೇಳಿದ್ನಲ್ಲ 80 ಮಾರ್ಕ್ಸ್ಗೆ ನೀವು ಲಿಖಿತ ಪರೀಕ್ಷೆನ ಬರೀತಾ ಇರ್ತೀರಿ. ಅದರಲ್ಲಿ ನೀವು ಕನಿಷ್ಠ 24 ಅಂಕಗಳು ತೆಗೆದುಕೊಂಡ್ರೆ ಸಾಕು, ನೀವೀಗ ಪಾಸ್ ಆಗ್ಬೋದು. ಪ್ರಾಯೋಗಿಕ ಪರೀಕ್ಷೆಗಳು ಅಂದರೆ 70 ಮಾರ್ಕ್ಸ್ಗೆ ನೀವು ಬರೀತಿರಲ್ಲ ಲಿಖಿತ ಪರೀಕ್ಷೆ ಅನ್ನುವಂಥದ್ದು, ಅಂದರೆ ಈಗ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ, ಈ ಥರದ್ದು ಬೇರೆ ಬೇರೆ ಸೈನ್ಸ್ ಸಬ್ಜೆಕ್ಟ್ಸ್ ಇರ್ಬೋದು, ಇವುಗಳನ್ನೆಲ್ಲ ನೀವು 70 ಮಾರ್ಕ್ಸ್ಗೆ ಬರೀತಿರ್ತೀರ. ಅದರಲ್ಲಿ ಕೇವಲ 21 ಅಂಕಗಳು ಅನ್ನುವಂಥದ್ದು ತಗೊಂಡ್ರೆ ಸಾಕು, ನೀವು ಉತ್ತೀರ್ಣ ಆಗ್ಬೋದು 70ಗೆ. ಓಕೆನಾ? ಸೊ 80 ಮಾರ್ಕ್ಸ್ ಬರಿತಾ ಇರೋದ್ರಲ್ಲಿ 24 ಮಾರ್ಕ್ಸ್ ಬರಬೇಕು ಮಿನಿಮಮ್. 70 ಬರಿತಾ ಇರ್ತಕ್ಕಂಥದ್ರಲ್ಲಿ 21 ಬರೆದ್ರೆ ಸಾಕು, ನೀವು ರಿಟರ್ನ್ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ಹಾಗೆ ಪ್ರಾಯೋಗಿಕ ಪರೀಕ್ಷೆ ಅನ್ನುವಂಥದ್ದನ್ನ ನೋಡೋಕೆ ಹೋದರೆ ನಿಮಗೆ ಕೆಲವೊಂದು ಚೇಂಜಸ್ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಮೊದಲು ಪ್ರಾಯೋಗಿಕ ಪರೀಕ್ಷೆ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂತ, ಅಂದರೆ 70 + 30 ಅಂತ ಏನಿತ್ತು, 30 ಮಾರ್ಕ್ಸ್ಗೂ ಕೂಡ ನಿಮಗೆ ಮೊದಲು ಪ್ರಾಯೋಗಿಕ ಪರೀಕ್ಷೆ ಅನ್ನುವಂಥದ್ದು ನಡೀತಾ ಇತ್ತು. ಆದರೆ ಈಗ ಹೊಸ ಒಂದು ಪದ್ಧತಿಯ ಪ್ರಕಾರ ಪ್ರಾಯೋಗಿಕ ಪರೀಕ್ಷೆಗೆ ಕೇವಲ 20 ಅಂಕಗಳು ಅನ್ನುವಂಥದ್ದಕ್ಕೆ ನಡೆಸ್ತಾರೆ. ಪ್ರಯೋಗಾಲಯದಲ್ಲಿ ನಡೆಸುವ ಪ್ರಾಯೋಗಿಕ ಪರೀಕ್ಷೆಗಳ ಗರಿಷ್ಠ ಅಂಕಗಳು 20 ಮಾರ್ಕ್ಸ್. ಸರ್ ಹಾಗಾದರೆ ಇನ್ನು 10 ಮಾರ್ಕ್ಸ್ ಇದೆಯಲ್ಲ ಅದು ಅಂತ ನೋಡೋಕೆ ಹೋದರೆ, ಆ 10 ಮಾರ್ಕ್ಸನ್ನು ಅವರು ಹಾಜರಾತಿ, ಪ್ರಯೋಗಗಳು ಮತ್ತು ನೀವು ಅವರಿಗೆ ಕೆಲವೊಂದು ದಾಖಲೆಗಳನ್ನೆಲ್ಲ ಕೊಡಬೇಕಲ್ಲ, ಪುಸ್ತಕಗಳು, ಅವುಗಳ ಆಧಾರದ ಮೇಲೆ ನಿಮಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ನ ಟೀಚರು 10 ಮಾರ್ಕ್ಸನ್ನು ಕೊಡುವಂತಹ ಒಂದು ಅಧಿಕಾರ ಅವರಿಗಿರುತ್ತೆ. ಸೊ 20 ಮಾರ್ಕ್ಸು ಪ್ರಾಯೋಗಿಕ ಪರೀಕ್ಷೆಯಿಂದ ಬರುತ್ತೆ. ಅಂದರೆ ಎಕ್ಸಾಮ್ ಅನ್ನುವಂಥದ್ದು ಪ್ರಾಕ್ಟಿಕಲ್ ಎಕ್ಸಾಮ್ನ ನೀವು ಮಾಡೋದ್ರಿಂದ, ಈಗ ನೀವು ಲೆಫ್ಟ್ ಸೈಡಲ್ಲಿ ಚಿತ್ರ ಕೂಡ ಕಾಣಿಸ್ತಿದೆ, ದಿಸ್ ಕಾಲ್ಡ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ನ ಮಾಡ್ತಿರ್ತಕ್ಕಂಥ ಒಂದು ಚಿತ್ರನ ನಾನು ಹಾಕಿದ್ದೀನಿ. ಸೊ ಈ ಥರದ ಎಕ್ಸಾಮ್ ಮಾಡ್ತಾರೆ, ಅದು 20 ಮಾರ್ಕ್ಸ್ಗೆ. 10 ಮಾರ್ಕ್ಸ್ ಬಂದು ಇಂಟರ್ನಲ್ ಮಾರ್ಕ್ಸ್ ಅನ್ನುವಂಥದ್ದನ್ನ ಇವರು ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಟೀಚರ್ ಯಾರು ಪಾಠ ಮಾಡ್ತಿರ್ತಾರೋ ಅವರು ಕೂಡ ಕೊಡುವಂಥ ಸಾಧ್ಯತೆ ಇದೆ. ಅಂದರೆ 20 + 10 ಅನ್ನುವಂಥದ್ದು. ಅಂದರೆ ಮೊದಲು 30 ಮಾರ್ಕ್ಸ್ಗೂ ನಿಮಗೆ ಪ್ರಾಯೋಗಿಕ ಪರೀಕ್ಷೆ ಇತ್ತು,
ಅದರಲ್ಲಿ ಎಕ್ಸ್ಟರ್ನಲ್ ಒಬ್ಬರು ಇಂಟರ್ನಲ್ ಒಬ್ಬರು ಅಂತ ಬರ್ತಿದ್ರು, ಅವರು ಡಿಸೈಡ್ ಮಾಡ್ತಿದ್ರು. ಈಗಲೂ ಸಹ ಎಕ್ಸ್ಟರ್ನಲ್ ಇಂಟರ್ನಲ್ ಬರ್ತಾರೆ, ಅವರು ಡಿಸೈಡ್ ಮಾಡೋದು 20 ಮಾರ್ಕ್ಸ್ಗೆ. ಓಕೆನಾ. ಇನ್ನು 10 ಮಾರ್ಕ್ಸ್ ಬಂದು ನಿಮಗೆ ನಿಮ್ಮ ಪರ್ಟಿಕ್ಯುಲರ್ ಟೀಚರು ನೀವು ಹಾಜರಾತಿ ಅಂದರೆ ಏನು ಎಷ್ಟು ದಿವಸ ನೀವು ಕಾಲೇಜ್ಗೆ ಬಂದಿದ್ದೀರಾ, ಮತ್ತು ಪ್ರಯೋಗಾಲಯಗಳಿಗೆ ನೀವು ಹಾಜರಾಗಿದ್ದೀರಾ, ಪ್ರಯೋಗ ತರಗತಿಗಳಿಗೆ, ಮತ್ತು ಕೆಲವೊಂದು ಇವೆಲ್ಲ ಇರ್ತಾವಲ್ಲ ನಿಮಗೆ ದಾಖಲೆಗಳು ಅನ್ನುವಂಥದ್ದು. ಸೊ ಪ್ರಾಕ್ಟಿಕಲ್ ಒಂದು ಬುಕ್ಸ್ ಎಲ್ಲ ಇರ್ತಾವಲ್ವ, ಅವುಗಳನ್ನೆಲ್ಲ ನೀವು ಸಬ್ಮಿಟ್ ಮಾಡಿದ್ರೆ ಅನ್ನೋ ಆಧಾರದ ಮೇಲೆ 10 ಮಾರ್ಕ್ಸ್ ಅನ್ನುವಂಥದ್ದನ್ನ ಕೊಡ್ತಾರೆ. ನೋಡಿ, ಇದನ್ನು ಇಲ್ಲಿ ಬರೆದಿದ್ದೀನಿ ನಾನು. ಹಿಂದಿನ 30 ಅಂಕಗಳ ಹಂಚಿಕೆಯಿಂದ ಇದು ಯಾಕಪ್ಪ ಮಾಡಿದ್ದಾರೆ ಅಂದರೆ, ಹಿಂದೆ ಅಂದರೆ ಲಾಸ್ಟ್ ಇಯರ್ ಎಲ್ಲ 30 ಮಾರ್ಕ್ಸ್ಗೆ ಅಂಕಗಳು ನಿಮಗೆ ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರ್ತಿತ್ತು. ಸೊ ಅದರ ಹಂಚಿಕೆಯಿಂದ ವಿಚಲಿತಗೊಂಡು ಪ್ರಾಯೋಗಿಕ ಪರೀಕ್ಷೆಯನ್ನು ಈಗ 20 ಅಂಕಗಳಿಗೆ ನಡೆಸ್ತಾರೆ. ಉಳಿದ 10 ಮಾರ್ಕ್ಸ್ ಅನ್ನುವಂಥದ್ದು ಷರತ್ತುಗಳನ್ನು ಪೂರೈಸಿದ್ರೆ ವಿದ್ಯಾರ್ಥಿಗಳಿಗೆ ಆಂತರಿಕ ಮೌಲ್ಯಮಾಪನದ ಭಾಗವಾಗಿ ಡೈರೆಕ್ಟಾಗಿ ನೀಡ್ತಾರೆ. ಆ ಷರತ್ತುಗಳೇನು ಅಂದರೆ, ನಾನು ಆಗಲೇ ಹೇಳಿದಾಗೆ ಆ 10 ಮಾರ್ಕ್ಸ್ ಬರಬೇಕು ನಿಮಗೆ ಅಂದರೆ ಡೈರೆಕ್ಟಾಗಿ ಹಾಜರಾತಿ, ಪ್ರಯೋಗಗಳು ಮತ್ತು ದಾಖಲೆ ಪುಸ್ತಕಗಳನ್ನು ಒದಗಿಸಬೇಕು. ಹಾಗಾದರೆ ಆ ಪರೀಕ್ಷೆಗೆ ಅರ್ಹತೆಗಳು ಅನ್ನುವಂಥದ್ದೇನಿದೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗೆ ಅಂತ ಅನ್ನೋದಾದರೆ, ಹಾಜರಾತಿ ಅಂತ ಹೇಳಿದೆ ನಾನು. ಅಂದರೆ ಪ್ರತಿ ವಿಷಯದಲ್ಲೂ ತಾತ್ವಿಕ ಮತ್ತು ಪ್ರಾಯೋಗಿಕ ತರಗತಿಗಳಿಗೆ ನೀವು ಸೇರಿದಂತೆ ಕನಿಷ್ಠ 75% ಅಷ್ಟು ಹಾಜರಾತಿ ಅನ್ನುವಂಥದ್ದನ್ನ ನೀವು ಪಡ್ಕೊಂಡಿರಬೇಕು. ನೀವು 75%ಗಿಂತ ಕಡಿಮೆ ಹಾಜರಾತಿ ಇದ್ದರೆ ನಿಮಗೆ ಆ 10 ಮಾರ್ಕ್ಸ್ ಹೋಗುತ್ತೆ. ಹಾಗಾಗಿ ಆಬ್ಸೆಂಟ್ ಆಗಬಾರ್ದು. ನೆಕ್ಸ್ಟ್ ಪ್ರಯೋಗಗಳು ಅಂತ ಹೇಳಿದೆ ನಾನು. ಪ್ರತಿಯೊಂದು ಪ್ರಾಯೋಗಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟಪಡಿಸಿದಂಥ ಕನಿಷ್ಠ ಸಂಖ್ಯೆಯ ಪ್ರಯೋಗಗಳನ್ನು ನೀವು ಮಾಡಿರಬೇಕು. ಆ ಒಂದು ತರಗತಿಗಳಿಗೆ ಹಾಜರಾಗಿ ನಿಮ್ಮ ಪರ್ಟಿಕ್ಯುಲರ್ ಟೀಚರ್ ಏನು ಹೇಳಿರ್ತಾರೆ ಆ ಪ್ರಯೋಗಗಳನ್ನು ನೀವು ನಿರ್ವಹಿಸಿರಬೇಕು. ಮಿನಿಮಮ್ ಒಂದಿಷ್ಟು ಅಂತಿರುತ್ತೆ. ಸೊ ಅದರ ಆಧಾರ ಅನ್ನುವಂಥದ್ದನ್ನ ಕೂಡ ತೆಗೆದುಕೊಳ್ತಾರೆ. ನೆಕ್ಸ್ಟು ಕೆಲವೊಂದು ದಾಖಲೆ ಪುಸ್ತಕಗಳು ಅಂತ ಹೇಳಿದ್ನಲ್ಲ ನಾನು, ಅದಂದರೆ ನಿಮ್ಮ ಉಪನ್ಯಾಸಕರು, ಈಗ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಈ ಥರ, ಅಥವಾ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಅವರೆಲ್ಲ ಕೆಲವೊಂದು ಪ್ರಯೋಗಗಳನ್ನು ದಾಖಲಿಕೆ ಮಾಡಿ ಅದಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ವಿಷಯದ ಉಪನ್ಯಾಸಕರಿಂದ ಕೆಲವೊಂದು ದೃಢೀಕರಣ ಮಾಡ್ಕೊಳ್ಬೇಕು ನೀವು. ದಾಖಲೆ ಪುಸ್ತಕಗಳು, ಕೆಲವೊಂದು ಪ್ರಾಕ್ಟಿಕಲ್ ಬುಕ್ಸ್ ಇರ್ತಾವಲ್ವ ನಿಮಗೆ, ಸೊ ಅವುಗಳನ್ನು ನೀವು ಅವ್ರ ಹತ್ರ ಸಿಗ್ನೇಚರ್ ಎಲ್ಲ ತಗೊಳ್ಬೇಕು. ನೆಕ್ಸ್ಟು ಅವ್ರ ಹತ್ರ ಪರೀಕ್ಷೆಗೊಳಪಡಿಸಿ. ನೆಕ್ಸ್ಟ್ ಪರೀಕ್ಷೆಗೆ ಹಾಜರಾತಿ ಅನ್ನುವಂಥದ್ದು ಕೂಡ ಭಾಳ ಇಂಪಾರ್ಟೆಂಟು. ಇದೆಲ್ಲ ಮಾಡಿ ನೀವು ಮೇಯ್ನ್ ಎಕ್ಸಾಮ್ಗೆ ಎಲ್ಲೋ ಒಂದು ಕಡೆಗೆ ಆಬ್ಸೆಂಟ್ ಆಗಿಬಿಟ್ರೆ ಸೊ ಅದು ಮಾಡಬಾರ್ದು. ಪರೀಕ್ಷೆಗೆ ಹಾಜರಾತಿ ಆಗಬೇಕು. ಈವನ್ ಪ್ರಾಯೋಗಿಕ ಪರೀಕ್ಷೆಗೂ ಮತ್ತು ಮೇಯ್ನ್ 70 ಮಾರ್ಕ್ಸ್ಗೆ ನೀವು ರಿಟರ್ನ್ ಬರೀತಾರಲ್ಲ ಅದಕ್ಕೂ, ಎರಡೂ ಎಕ್ಸಾಮ್ಸ್ಗೆ ನೀವು ಕಂಪಲ್ಸರಿ ಹಾಜರಾಗಬೇಕು. ಪರೀಕ್ಷೆಗೆ ಹಾಜರಾತಿ, ವಿದ್ಯಾರ್ಥಿಯು ಪ್ರಾಯೋಗಿಕ ಪರೀಕ್ಷೆಗೆ ಕಂಪಲ್ಸರಿ ಹಾಜರಾಗಬೇಕು. ಈ ಎಲ್ಲ ಷರತ್ತುಗಳು ನೀವು ಪೂರೈಸಿದರೆ ನಿಮಗೆ 10 ಮಾರ್ಕ್ಸ್ ಅನ್ನುವಂಥದ್ದು, ಆಂತರಿಕ ಮೌಲ್ಯಗಳು ಅನ್ನುವಂಥದ್ದು ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ನೊಂದು 20 ಮಾರ್ಕ್ಸು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದ್ರಿಂದ ಸಿಗುತ್ತೆ ಅನ್ನುವಂಥದ್ದು. ಇದೊಂದು ಸ್ವಲ್ಪ ಹೊಸದಾಗಿ ಚೇಂಜಸ್ ಮಾಡಿದ್ದಾರೆ. ಮೊದಲು ಡೈರೆಕ್ಟಾಗಿ ಎಲ್ಲ ನಿಮಗೆ 30 ಮಾರ್ಕ್ಸ್ ಕೂಡ ಪ್ರಾಯೋಗಿಕ ಪರೀಕ್ಷೆನೇ ನಡೆಸ್ತಾ ಇದ್ರು. ಈಗ ನೋಡಿ ನಿಮಗೆ ಒಂದು 10 ಮಾರ್ಕ್ಸ್ ಅನ್ನುವಂಥದ್ದು ಒಂದು ಈಸಿಯಾಗಿ ಪಡ್ಕೊಳ್ಳೋವಂಥ ಒಂದು ಅವಕಾಶ ಕೂಡ ಸಿಕ್ಕಿದೆ. ಅದರ ಜೊತೆಗೆ ನೀವು ಪ್ರಯೋಗಾಲಯದಲ್ಲಿ ಮೇನ್ ಎಕ್ಸಾಮ್ನಲ್ಲಿ ನೀವು ಅಲ್ಲೂ ಕರೆಕ್ಟಾಗಿ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ರೆ ಅಲ್ಲೂ ಕೂಡ 20 ಸಿಗುತ್ತೆ. ಸೊ ಅಲ್ಲಿಗೆ 30 ಔಟ್ ಆಫ್ 30 ಅನ್ನುವಂಥದ್ದು ಈಸಿಯಾಗಿ ಗಳಿಸ್ಬೋದು ಅನ್ನುವಂಥದ್ದು. ಇದೆಲ್ಲ ಇವತ್ತು ಬಂದಂತಹ ಅಧಿಸೂಚನೆಯಲ್ಲಿ ಈ ನಿಯಮಗಳನ್ನೆಲ್ಲ ಇವತ್ತು ಕರ್ನಾಟಕ ರಾಜ್ಯಪಾಲರ ಆದೇಶದ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಪ್ರಕಟಿಸಲಾಗಿದೆ. ಇದು ಎಸ್ ಪ್ರಕಾಶ್ ಅನ್ನುವಂಥವ್ರದ್ದು ಅವ್ರದ್ದೊಂದು ಸಿಗ್ನೇಚರ್ ಕೂಡ ಇದೆ. ಸರ್ಕಾರದ ಅಧೀನ ಕಾರ್ಯದರ್ಶಿಗಳವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೋರ್ಡ್ ಒಂದು ಅಧಿಕಾರಿಗಳವರು ಇವತ್ತು ಈ ಅಧಿಸೂಚನೆಯ ಸಂಖ್ಯೆ ಕೂಡ ನೀವು ಇಲ್ಲಿ ನೋಡ್ಬೋದು. ಈ ಸೂಚನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ, ಈ ನಿಯಮಗಳು ಕರ್ನಾಟಕ ಪದವಿ ಪೂರ್ವ ಪರೀಕ್ಷೆ ಮೌಲ್ಯಮಾಪನದ ವಿಧಾನ ಅದರ ನಿಯಮಗಳು ಎಂಬ 2025ರ ಒಂದು ನಿಯಮಗಳ ಆಧಾರದ ಮೇಲೆ ಇದು ನೀವು ಮೌಲ್ಯಮಾಪನ ವಿಧಾನ ಅಂತ ನಾವು ಕರೆಯಲ್ಪಡಬೇಕು. ಅದನ್ನು 2025-26ನೇ ಶೈಕ್ಷಣಿಕ ವರ್ಷದಿಂದ ಈ ಆದೇಶಗಳು ನಿಮಗೆ ಜಾರಿಯಾಗ್ತವೆ, ಅಂದರೆ ಎಕ್ಸಾಮ್ಗೆ ಅಂತ. ಇವತ್ತು ನಾನು ಹೇಳಿದ್ರ ಸಾರಾಂಶ ಇಷ್ಟೇ. ಮೊದಲು ಪ್ರಾಯೋಗಿಕ ಪರೀಕ್ಷೆಗಳಿಗೆ 30 ಮಾರ್ಕ್ಸ್ಗೂ ನೀವು
ನೀವು ಪ್ರಾಯೋಗಿಕ ಪರೀಕ್ಷೆಯ ಹಾಲ್ನಲ್ಲಿ ನೀವು ಪಡ್ಕೊಳ್ತಾ ಇದ್ರಿ. ಈಗೇನಾಗಿದೆ, ಅದಕ್ಕೂ ಕೂಡ 20 ಮಾರ್ಕ್ಸು ನಿಮಗೆ ಪ್ರಾಯೋಗಿಕ ಪರೀಕ್ಷೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಮಾಡ್ತಾರೆ. ಇನ್ನು 10 ಮಾರ್ಕ್ಸ್ ಬಂದು ನಿಮ್ಮ ಪರ್ಟಿಕ್ಯುಲರ್ ಟೀಚರ ನಿಮ್ಗೆ ಕೊಡ್ಬೋದು. ಅದು ನಾನು ಆಗಲೇ ಹೇಳ್ದಾಗೆ ಹಾಜರಾತಿ, ನೀವು ಅವ್ರು ಕೊಡುವಂಥ ಪುಸ್ತಕಗಳು, ಅವರು ಹೇಳಿರ್ತಕ್ಕಂಥ ಏನು ಮೆಟೀರಿಯಲ್ಸ್ ಹೇಳಿರ್ತಾರೆ, ಸೊ ಅದನ್ನೆಲ್ಲ ನೀವು ಪ್ರಯೋಗಾಲಯಗಳಲ್ಲಿ ಈ ಹಿಂದಿನ ತರಗತಿಗಳೆಲ್ಲ ಹಾಜರಾಗಿದ್ದರೆ ಮತ್ತು ಹಾಜರಾತಿ ಇದೆಲ್ಲ ಕಂಪ್ಲೀಟ್ ಆಗಿದ್ದರೆ ನಿಮಗೆ 75%ಗಿಂತ ಹೆಚ್ಚಿನ ಹಾಜರಾತಿ ಇದ್ದರೆ ಈಸಿಯಾಗಿ 10 ಮಾರ್ಕ್ಸ್ ಸಿಕ್ಬಿಡುತ್ತೆ. ಸೊ 10+20 ಅನ್ನುವಂಥ ಟೋಟಲ್ 30. ಇನ್ನು 70 ಮಾರ್ಕ್ಸ್ಗೆ ನೀವು ರಿಟರ್ನ್ ಎಕ್ಸಾಮ್ ಅನ್ನುವಂಥದ್ದನ್ನ ನೀವು ಬರೀತೀರ. ಹಾಗೆ ಈ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂದರೆ ಈ ಕನ್ನಡ ಇರ್ಬೋದು, ಇಂಗ್ಲೀಷು, ಹಿಂದಿ ಈ ಥರ, ಅಥವಾ ಬೇರೆ ಬಿಸ್ನೆಸ್ ಸ್ಟಡೀಸ್ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಈ ಥರ ಬೇರೆ ಬೇರೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ 80 ಮಾರ್ಕ್ಸ್ ಬರೀತಾ ಇರ್ತಕ್ಕಂಥದ್ದಕ್ಕೆಲ್ಲ ನಿಮಗೆ ಈಗಾಗಲೇ ಗೊತ್ತಿರುತ್ತೆ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಅದಕ್ಕೆ ತನ್ನದೇ ಆದಂಥ ಕ್ರೈಟೀರಿಯಾ ಇದೆ, ಅದನ್ನು ನಿಮಗೆ ಈಗಾಗಲೇ ಗೊತ್ತಿದೆ. ಅದು ಗೊತ್ತಿಲ್ಲ ಅಂದರೆ ಇಲ್ಲಿ ಐ ಕಾರ್ಡಲ್ಲಿ ನಾನು ಈಗಾಗಲೇ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸಪ್ರೇಟಾಗಿ ಆ 20 ಮಾರ್ಕ್ಸ್ ಅನ್ನುವಂಥದ್ದು ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ ಯಾವ ರೀತಿ ನಿಗದಿ ಮಾಡ್ತಾರೆ ಅಂದರೆ ಪ್ರಾಜೆಕ್ಟ್ ಇರ್ಬೋದು, ಅಥವಾ ನೀವು ಒಂದು ಪ್ರಾಜೆಕ್ಟ್ ಕೊಡೋದಿರ್ಬೋದು, ಮತ್ತು ಎಕ್ಸಾಮ್ಸ್ ಅನ್ನುವಂಥದ್ದು ನಡೆಸೋ ವಿಧಾನ ಇರ್ಬೋದು. ಅಂದರೆ ಅದು ಫಸ್ಟ್ 2 ಟೆಸ್ಟ್ಗಳು ಮತ್ತು ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ 3ರ ಆಧಾರದ ಮೇಲೆ 10 ಮಾರ್ಕ್ಸ್ ಅನ್ನುವಂಥದ್ದು ಬರುತ್ತೆ. ಪ್ಲಸ್ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದನ್ನ ಕೊಡ್ತಾರೆ ನಿಮಗೆ ಟೀಚರು, ಅವೆರಡರ ಆಧಾರದ ಮೇಲೆ ಬರುತ್ತೆ. ಅದನ್ನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಇಲ್ಲಿ ಕಾಣ್ತಿರ್ತಕ್ಕಂಥ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ನಿಮಗೇನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಸೊ ಇದರ ಒರಿಜಿನಲ್ ಅಧಿಸೂಚನೆಯನ್ನು ನಾನು ಸ್ಕ್ರೀನ್ನ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಒಂದು ಅಧಿಸೂಚನೆ ಅನ್ನುವಂಥದ್ದನ್ನ ನಿಮಗೆ PDF ಬೇಕು ಅಂತಂದರೆ satishkm.com ಅಂತ ಹೇಳಿ ಒಂದು ಹೊಸ ವೆಬ್ಸೈಟ್ ಅನ್ನುವಂಥದ್ದನ್ನ ನಾವು ಲಾಂಚ್ ಮಾಡಿದ್ವಿ. ಅಲ್ಲೆಲ್ಲದರಲ್ಲೂ ಕೂಡ ನಿಮಗೆ ಕೆಲವೊಂದು ಈ ವರ್ಷದಿಂದ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ. ಅದು ಉದ್ದೇಶ ಏನಿದೆ ಆ ವೆಬ್ಸೈಟ್ದು ಅಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಎಲ್ಲರಿಗೂ ಕೂಡ ಸ್ಟಡಿ ಮೆಟೀರಿಯಲ್ಸ್ ಅನ್ನುವಂಥದ್ದು ಉಚಿತವಾಗಿ ಸಿಗುತ್ತೆ. ಜೊತೆಗೆ ಕೆಲವೊಂದು ಈಗ ಪ್ರಾಜೆಕ್ಟ್ಸ್ ಅಂತ ನಾನು ಹೇಳಿದ್ನಲ್ಲ, ಆ ಪ್ರಾಜೆಕ್ಟ್ಸ್ನ ಕೂಡ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಕಂಪ್ಲೀಟು ಎಲ್ಲ ಸಬ್ಜೆಕ್ಟ್ಸ್ದು ಪ್ರಾಜೆಕ್ಟ್ಸ್ ಅನ್ನುವಂಥದ್ದನ್ನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಮುಂದಿನ ಒಂದು ಸಂದರ್ಭಗಳಲ್ಲಿ ನಿಧಾನವಾಗಿ ನಾವು ಅಪ್ಲೋಡ್ ಮಾಡ್ತೀವಿ. ಎಲ್ಲ ನೋಟ್ಸು ಇರ್ಬೋದು, ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು, ಫಾರ್ ಆಲ್ ಸಬ್ಜೆಕ್ಟ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಅದರ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಅಥವಾ ಡೈರೆಕ್ಟಾಗಿ satishkm.com ಅಂತ ಹೇಳಿ ನೀವು ಸರ್ಚ್ ಮಾಡಿದರೆ ಅಲ್ಲೇ ಮೇಯ್ನ್ ಮೊದಲನೇ ಸ್ಕ್ರೀನಲ್ಲೇ ಬರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಬೋದು, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಾವು ಹಾಕಿರ್ತೀವಿ. ಸ್ಕ್ರೀನ್ನ ಮೇಲೆ ಕೂಡ ಕಾಣ್ತಿದೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಅದರ ಲಿಂಕ್ಸು. ಅಲ್ಲಿಂದ ನೀವು ಫಾಲೋ ಮಾಡಿ, ಅಲ್ಲಿ ಕೂಡ ಈ PDF ಅನ್ನೋಂಥದ್ದನ್ನ ಹಾಕಿರ್ತೀನಿ ಅಂತ ಹೇಳ್ತಾ, ಸೊ ಖಂಡಿತ ನೀವು ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಉಚಿತವಾಗಿ ಎಲ್ಲ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ. ಆವಾಗಲೇ ನಾನು ಅಪ್ಡೇಟ್ ಅನ್ನುವಂಥದ್ದನ್ನ ಮಾಡ್ತಾ ಇರ್ತೀನಿ ಎಲ್ಲ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಮಿತ್ರರಿಗೂ ಕೂಡ, ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ. ಸೊ ಎಲ್ಲ ಶಿಕ್ಷಕರಿಗೆ ಶುಭವಾಗಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಎಕ್ಸಾಮ್ಗೆ. ಸೊ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಒಂದು ವಿಡಿಯೋ ನಿಮಗೆ ಯಾವ್ದು ಬೇಕು ಅಂತ ಕೂಡ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸೊ satishkm.com ಅಂತ ಹೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನೋಡಿ, ಇದು ಸರ್ಕಾರದ ಅಧಿಸೂಚನೆ, ಕರ್ನಾಟಕ ಸರ್ಕಾರದ ಅಧಿಸೂಚನೆ 25ರಂದು ಬಂದಿರತಕ್ಕಂಥ ಅಧಿಸೂಚನೆ. ಇದನ್ನು ನಾನು ಸ್ಕ್ರಾಲ್ ಮಾಡ್ತಿದ್ದೀನಿ, ನೀವು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.